ನಟಿ ರಚಿತಾರಾಮ್ ಎಂಟ್ರಿ ಕೊಟ್ಟ ದಿನವೇ ದರ್ಶನ್ ಸಿಗರೇಟ್ ಪಾರ್ಟಿ ಮಾಡಿದ್ರ. ಜೈಲಿನಲ್ಲಿ ದರ್ಶನ್ ಹರಟೆ ಫೋಟೋ ತೆಗೆದಿದ್ದ ರೌಡಿ ಶೀಟರ್ ವೇಲು ಮೈಸೂರಿನಲ್ಲಿದ್ದಂತ ದರ್ಶನ್ ಫ್ಯಾನ್ಸ್ಗೆ ಕಳುಹಿಸಿರ್ತಾನೆ. ಈ ವೇಲು ಚಾಮರಾಜನಗರದ ಕ್ರೈಮ್ ಪೊಲೀಸ್ ಒಬ್ಬರಿಗೂ ಕೂಡ ಈ ಫೋಟೋ ತಲುಪಿರುತ್ತೆ. ಸೊ ಫೋಟೋ ಲೀಕ್ ತಡೆಯಲು ಡೀಲ್ ಕೂಡ ಆಗಿರುತ್ತಂತೆ. ಆದ್ರೂ ಕೂಡ ಫೋಟೋ ಲೀಕ್ ಆಗಿಯೇ ಬಿಟ್ಟಿದೆ. ಲೀಕ್ ಆದ ಬೆನ್ನಲ್ಲೇ ರಾತ್ರೋರಾತ್ರಿ ಎಜಿ ಆನಂದ್ ರೆಡ್ಡಿ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ತನಿಖೆ ನಡೆಸಿ ಡಿಜಿಗೆ ವರದಿಯನ್ನ ಆನಂದ್ ರೆಡ್ಡಿ ಅವರು ಕೊಟ್ಟಿರ್ತಾರೆ. ನಟಿ ರಚಿತಾರಾಮ್ ಎಂಟ್ರಿ ಕೊಟ್ಟ ದಿನವೇ ದರ್ಶನ್ ಸಿಗರೇಟ್ ಪಾರ್ಟಿಯನ್ನ ಮಾಡಿದ್ರ ಅನ್ನೋದು. ಜೈಲಲ್ಲಿ ದರ್ಶನ್ ಹರಟೆ ಫೋಟೋ ತೆಗೆದಿದ್ದ ರೌಡಿ ಶೀಟರ್ ವೇಲು ಅನ್ನೋದು ಈಗ ಗೊತ್ತಾಗಿದೆ. ಮೈಸೂರಿನಲ್ಲಿದ್ದಂತಹ ದರ್ಶನ್ ಫ್ಯಾನ್ಸ್ಗೆ ವೇಲು ಈ ಫೋಟೋವನ್ನ ಕಳುಹಿಸಿರ್ತಾರೆ. ಚಾಮರಾಜನಗರದ ಕ್ರೈಮ್ ಪೊಲೀಸ್ ಒಬ್ಬರಿಗೂ ಕೂಡ ಈ ಫೋಟೋ ತಲುಪಿರುತ್ತೆ. ಫೋಟೋ ಲೀಕ್ ತಡೆಯೋಕೆ ಡೀಲ್ ಕೂಡ ಆಗಿರುತ್ತಂತೆ. ಹರಸಾಹಸ ಪಟ್ಟಿದ್ದಾರೆ ಈ ಫೋಟೋ ಎಲ್ಲ ತಡೆಯಕ್ಕೆ, ಆದ್ರೂ ಕೂಡ ಲೀಕ್ ಆಗಿದೆ ಅಂತ. ಫೋಟೋ ತೆಗೆದಿದ್ದು ಯಾರ ಎಂಬ ಮಾಹಿತಿಯನ್ನ ಈಗ ಜೈಲ್ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ರಚಿತಾರಾಮ್ ಭೇಟಿ ದಿನವೇ ಲೀಕ್ ಆಗಿರುವ ಸಾಧ್ಯತೆ ಇದೆ ಅಂತಿದ್ದಾರೆ. ಕಳೆದ ಗುರುವಾರ ದರ್ಶನ್ ಭೇಟಿಯಾಗಿದ್ದು ರಚಿತಾರಾಮ್. ಸದ್ಯಕ್ಕೆ ಜೈಲಿನ ಸಿಸಿಟಿವಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಫೋಟೋ ತೆಗೆದಿದ್ದು ಯಾರು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ರಚಿತಾರಾಮ್ ಅವರು ಯಾವತ್ತು ಭೇಟಿಯನ್ನ ಕೊಟ್ಟರು ಅವತ್ತೇ ಈ ಲೀಕ್ ಆಗಿದೆ ಫೋಟೋ ಅಂತ ಹೇಳಿ. ಕಳೆದ ಗುರುವಾರ ದರ್ಶನ್ ಭೇಟಿಯಾಗಿದ್ರು ರಚಿತಾರಾಮ್. ಆಗ್ಲೇನೆ ತೆಗೆದಿರುವಂತ ಫೋಟೋ ಇದು ಅಂತ ಗೊತ್ತಾಗ್ತಾ ಇದೆ. ಸೊ ಈಗ ಅವರು ಹೋಗಿರುವಂತ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆದ ಗುರುವಾರ ಹೋಗಿ ಭೇಟಿಯನ್ನ ಆಗಿರುವಂತಹ ದೃಶ್ಯ ಇದು. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನು ಅಪ್ಡೇಟ್ಸ್ ಬರ್ತಾ ಇದೆ? ಈ ಫೋಟೋ ವೈರಲ್ ಯಾರು ಮಾಡಿದ್ದಾರೆ? ಫೋಟೋ ತೆಗೆದಿದ್ದಾದ್ರೂ ಯಾರು, ಹೇಗೆ ಆಚೆ ಬಂತು? ಅದನ್ನ ತಡೆಯುವಂತ ಮಟ್ಟಕ್ಕೆ ಯಾವ ರೀತಿಯಾದಂತ ಪ್ರಯತ್ನವನ್ನ ಮಾಡಿದ್ರು? ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ಮುರಳಿ? ಖಂಡಿತವಾಗಿಯೂ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಈ ಫೋಟೋ ಯಾವಾಗ ತೆಗೆದಿದ್ದು ಮತ್ತು ಎಲ್ಲಿ ವೈರಲ್ ಆಯಿತು ಮತ್ತು ತೆಗೆದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನ ಮಾಡ್ತಾರೆ. ಪ್ರಾಥಮಿಕ ತನಿಖೆಯನ್ನ ಮಾಡಿದಾಗ ಆನಂದ್ ರೆಡ್ಡಿ ಅವರು ನೆನೆ ಒಂದು ಮಾಹಿತಿಯನ್ನ ಈಗಾಗಲೇ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿರುವಂಥದ್ದು. ಆ ಮಾಹಿತಿಯನ್ನ ಪ್ರಕಾರ ವೇಲು ಅನ್ನೋ ಒಬ್ಬ ರೌಡಿ ಶೀಟರ್ ಪರಪ್ನಗರ ಅಗ್ರಹಾರದ ಒಳಗಡೆ ಒಂದು ಫೋಟೋನ ಕ್ಲಿಕ್ ಅನ್ನ ಮಾಡ್ತಾನೆ. ಕ್ಲಿಕ್ ಅನ್ನ ಮಾಡಿದ ಅದು ಕಳೆದ ಗುರುವಾರ ಈ ಫೋಟೋವನ್ನ ಕ್ಲಿಕ್ ಮಾಡಿರುವಂಥದ್ದು. ಅದಾದ ನಂತರ ಆ ಫೋಟೋವನ್ನ ಮೈಸೂರಿನ ದರ್ಶನ ಅಭಿಮಾನಿಗಳ ಸಂಘ ಏನಿತ್ತು ಅಲ್ಲಿ ಆ ಸಂಘದ ಒಂದಷ್ಟು ಜನರಿಗೆ ಫೋಟೋನ ಕಳಿಸ್ಕೊಟ್ಟಿದ್ದ. ಜೊತೆಗೆ ಚಾಮರಾಜನಗರದ ಒಬ್ಬ ಕ್ರೈಮ್ ಪಿಸಿಗೂ ಕೂಡ ಈ ಫೋಟೋ ಹೋಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾವಾಗ ಈ ರೀತಿಯ ಫೋಟೋ ಹೊರಗಡೆ ಬಂದಿದೆ ಅನ್ನೋದ್ರ ಬಗ್ಗೆ ಜೈಲಿನ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಜೈಲಿನ ಅಧಿಕಾರಿಗಳಿಗೆ ಗೊತ್ತಾದ ಬಳಿಕ ಆ ಫೋಟೋವನ್ನ ಲೀಕ್ ಮಾಡಬಾರ್ದು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಈಗಾಗಲೇ ಹೊರಗಡೆ ಬಂದಿದೆ. ಹೊರಗಡೆ ಬಂದಂತ ಯಾರ್ಯಾರ ಮೊಬೈಲ್ಗೆ ಆ ಫೋಟೋ ತಲುಪಿದೆ, ಆ ಫೋಟೋ ತಲುಪಿರೋಂಥ ಮೊಬೈಲ್ಗಳಿಂದ ಎಲ್ಲೂ ಕೂಡ ಲೀಕ್ ಆಗಬಾರ್ದು ಅಂತೇಳಿ ಒಂದು ಡೀಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ಪ್ರಯತ್ನವನ್ನ ಪಟ್ಟಿರುವಂಥದ್ದು. ಆದ್ರೆ ಅದು ಕೈ ಮೀರಿ ಹೋಗಿ ಕೊನೆಗೆ ಮಾಧ್ಯಮಗಳಿಗೆ ಕೈಗೆ ಸಿಕ್ಕಿರುವಂಥದ್ದು. ಅಂದ್ರೆ ಒಂದು ಗುರುವಾರ ತೆಗೆದಂತ ಫೋಟೋ ಏನಿತ್ತು, ಗುರುವಾರ ತೆಗೆದಂತ ಫೋಟೋ ಶನಿವಾರದ ಒಳಗಾಗಿ ಎಲ್ಲಾ ಕಡೆ ಕೂಡ ಸಂಪೂರ್ಣವಾಗಿ ವೈರಲ್ ಆಗ್ತಾ ಇತ್ತು. ವೈರಲ್ ಆದ ಬಳಿಕ ಆ ಫೋಟೋವನ್ನ ಯಾರು ತೆಗೆದಿದ್ದು ಏನು ಅನ್ನೋದ್ರ ಬಗ್ಗೆ ನಿನ್ನೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಬಳಿಕ ಇದರ ಬಗ್ಗೆ ಪ್ರಾಥಮಿಕವಾಗಿ ತನಿಖೆಯನ್ನು ನಡೆಸ್ತಾರೆ. ತನಿಖೆಯನ್ನು ನಡೆಸಿದ ಸಂದರ್ಭದಲ್ಲಿ ಈಗ ಯಾರು 7 ಜನ ಸಸ್ಪೆಂಡ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಸವಲತ್ತುಗಳನ್ನ ಪ್ರೊವೈಡ್ ಮಾಡಿದಂಥವ್ರು, ಜೊತೆಗೆ ಅದನ್ನ ಮುಚ್ಚಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದಂಥವ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರುಣ್, ಓಕೆ ಮುರಳಿ, ಆದ್ರೆ ಮಾಹಿತಿಗಳೇನೋ ಆಚೆ ಬರ್ತಾ ಇದೆ, ಯಾರು ಕಳಿಸಿದ್ರು ಏನು ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಪದೇ ಪದೇ ಇದರ ಹಿಂದೆಯೂ ಕೂಡ ಒಂದು ತನಿಖಾ ತಂಡ ಹೋಗಿ ಅಲ್ಲಿ ಭೇಟಿಯನ್ನ ಕೊಟ್ಟು ಈ ತರ ಆಗಬಾರದು ಅಂತ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನೆಲ್ಲ ತಂದಿದ್ರು. ಆದ್ರೆ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಫೇಲ್ ಆದ್ರ ಅಥವಾ ಈ ಮೊಬೈಲ್ಗಳ ಸಿಕ್ಕಿಲ್ಲ ಅಂತೇಳಿ ಮೊನ್ನೆ ಅಷ್ಟೇ ಹೋಗಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಆಚೆ ಬಂದ್ರಲ್ಲ, ಎಲ್ಲಿ ಹೋಗ್ತಾ ಇವೆ ಮೊಬೈಲ್ಗಳು? ಅಷ್ಟೊಂದು ಸೀಕ್ರೆಟ್ ಜಾಗಗಳನ್ನ ವಿಚಾರಣಾಧೀನ ಕೈದಿಗಳು ಹುಡುಕಿಟ್ಟಿದಾರ ಪರಪ್ಪನಗರ ಜೈಲಿನಲ್ಲಿ. ಅರುಣ್, ಏನಂದ್ರೆ ಇದೊಂಥರ ಹೆಬಿಚುವಲ್ ಆದಂತ ಒಂದು ಜಾಗ ಅಂತಾನೆ ಹೇಳ್ಬೋದು ಪರಪ್ಪನಗರವನ್ನ. ಯಾಕೆಂದ್ರೆ ಇದು ಒಂದು ರೀತಿಯಲ್ಲಿ ಯಾವ ರೀತಿ ಡ್ರಾಮಾ ಇದೆ ಅಂದ್ರೆ, ನೀನು ಸತ್ತಂಗ್ ಮಾಡು ನಾನು ಹತ್ತಂಗ್ ಮಾಡ್ತೀನಿ ಅನ್ನೋ ರೀತಿಯಲ್ಲೇ ಇರುವಂಥದ್ದು. ಇದೇನು ನಿನ್ನೆ ಮೊನ್ನೆ ನಡೆದಿರೋಂಥದ್ದಲ್ಲ, ಅಥವಾ ದರ್ಶನ್ ಪ್ರಕರಣದಲ್ಲಿ ಇದು ಹೊಸದಾಗಿ ಹೊರಗಡೆ ಬಂದಂಥದ್ದಲ್ಲ. ಈ ಹಿಂದೆಯೂ ಕೂಡ ದೊಡ್ಡ ಅಂತ ಪ್ರಕರಣಗಳು, ಜಯಲಲಿತಾ ಅವರ ಪ್ರಕರಣ, ರಾಜಾತಿಥ್ಯ ಪ್ರಕರಣ, ಶಶಿಕಲಾ ಅವ್ರಿಗೆ ಕೊಟ್ಟಂಥದ್ದು, ತೆಲುಗಿಗೆ ಕೊಟ್ಟಂಥದ್ದು, ಅದಾದ ನಂತರ JCB ನಾರಾಯಣಗೆ ಕೊಟ್ಟಿದ್ದಂಥದ್ದು, ಇವೆಲ್ಲ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಬಂದಿದ್ದಾವೆ. ಜೊತೆಗೆ ಕಳೆದ 1-2 ವರ್ಷಗಳ
ದಿನಗಳ ಹಿಂದೆ ಶಿವಮೊಗ್ಗದ ಹರ್ಷನ ಕೊಲೆ ಆಯಿತು. ಅಲ್ಲಿಯ ಕೊಲೆ ಮಾಡಿದಂಥ ಆರೋಪಿಗಳು ಕೂಡ ಅವರ ಸಂಬಂಧಿಕರ ಜೊತೆಯಲ್ಲಿ ವಿಡಿಯೋ ಕಾಲನ್ನು ಮಾಡಿದ್ರು. ಅದೆಲ್ಲ ಕೂಡ ವೈರಲ್ ಆಗಿತ್ತು. ಅಂದರೆ ಈ ರೀತಿ ಪದೇ ಪದೇ ಹೆಬಿಚುವಲ್ ಆಗಿ ಪದೇ ಪದೇ ನಡೀತಾ ಇದೆ. ಈ ಮುಂದೆ ಇದು ಇವತ್ತೇ ನಿಂತೋಗ್ಬಿಡುತ್ತೆ, ಇವತ್ತೇನೋ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾರೆ, ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಎಲ್ಲರನ್ನೂ ಅಮಾನತ್ ಮಾಡ್ತಾರೆ ಅಂತೇಳಿ ನಿಂತೋಗಲ್ಲ. ಒಂದು ವರ್ಷ ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೆ ಇದೇ ರೀತಿಯ ಆರೋಪಗಳು, ಇದೇ ರೀತಿಯ ವಿಚಾರಗಳು ಕೂಡ ಹೊರಗಡೆ ಬರ್ತವೆ. ಯಾರು ಒಬ್ರು ಒಳಗಡೆ ಹೋದ ಸಂದರ್ಭದಲ್ಲಿ ಈ ರೀತಿಯ ಮಾಹಿತಿಗಳೆಲ್ಲ ಕೂಡ ಹೊರಗಡೆ ಸೋರಿಕೆ ಆಗುವಂಥದ್ದು. ಒಂದು ರೀತಿಯಲ್ಲಿ ಜೈಲಿನ ಕಾರಾಗೃಹವನ್ನ ಸುಧಾರಣೆ ಮಾಡ್ಲಿಕ್ಕೆ ಯಾರ ಕೈಲಿಂದನೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅದೆಂತ ಆಫೀಸರ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಕಿದ್ರು ಕೂಡ ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಯಲ್ಲಿ ಹಣವನ್ನ ತಿಂದು ಭ್ರಷ್ಟಾಚಾರವನ್ನ ಮಾಡಿ ಈ ರೀತಿ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅರುಣ್, ಇಲ್ಲಿ ಹೋದಂತವ್ರು, ಜೈಲಿಗೆ ಹೋದಂತವ್ರು ಯಾರು ಕೂಡ ಮಹಾತ್ಮರಲ್ಲ. ಎಲ್ಲರೂ ಕೂಡ ಯಾವುದೋ ಒಂದು ಕೊಲೆಯನ್ನ ಮಾಡೋದು ಅಥವಾ ಯಾರ್ದೋ ತಲೆಯನ್ನ ಹೊಡೆದು ಜೈಲಿಗೆ ಸೇರ್ಕೊಂಡಿರ್ತಾರೆ. ಅಂತವರ ಹಣವನ್ನ ತಿಂದು ಇವರು ಜೀವನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಎಷ್ಟರ ಮಟ್ಟಿಗೆ ನೈತಿಕತೆಯನ್ನ ಉಳಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗಬೇಕಾದಂಥದ್ದು. ಜೊತೆಗೆ ಅಧಿಕಾರಿಗಳ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಏನು 7 ಜನ ಸಸ್ಪೆಂಡ್ ಆಗಿದ್ದಾರೆ, ಅವ್ರು ಏನು ಡಿಸ್ಮಿಸ್ ಕೂಡ ಆಗಲ್ಲ. ಇವರನ್ನು ಕೂಡ ಬೇರೆ ಯಾವುದೋ ಒಂದು ಜೈಲಿಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಅವರು ಯಥಾವತ್ತಾಗಿ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾರೆ. ಅದಷ್ಟು ಬಿಟ್ಟು ಇನ್ ಯಾವುದೇ ರೀತಿಯ ಸುಧಾರಣೆಗಳು ಕೂಡ ಈ ಪರಪ್ಪನ ಅಗ್ರಹಾರದಲ್ಲಿ ಆಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.